ಎಲ್ಲ ನಮ್ಮ ಹಿರಿಯರೆಲ್ಲ ತುಂಬ ಕಪ್ಪಟವಾಗಿ ಸುಸೂತ್ರವಾಗಿ ಜನಾಂಗದ ಬಗ್ಗೆ, ಶಾಸಕರ ಬಗ್ಗೆ, ನಮ್ಮ ಹಿರಿಯ ಮುಖಂಡರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇನ್ನು ನಾನೇನು ಮಾತಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆ. ಆದ್ರೂ ನಮ್ಮ ಕುಮಾರಸ್ವಾಮಿ ಅವರು ನಿಂತ್ಕೊಂಡು ಏನೋ ಒಂದೆರಡು ಮಾತು ಮಾತಾಡೋ ಅಂತ ಹೇಳಿದ್ದಾರೆ. ಈಗ ನಮ್ಮ ಮುಳಬಾಗಿಲು ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನ ಶಂಕುಸ್ಥಾಪನೆಯ ವೇದಿಕೆಯ ಕೇಂದ್ರ ಬಿಂದು ಮುಳಬಾಗಿಲು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಹಾಗೂ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸತತವಾಗಿ ಸೇವೆ ಸಲ್ಲಿಸಿಕೊಂಡು ರಘುಪತಿ ರೆಡ್ಡಿ ಅವರು ರಘುಪತಿ ರೆಡ್ಡಿ ಅವರೇ ಹಾಗೂ ಈ ವೇದಿಕೆ ಹೆಂಗಪ್ಪ ಇದೆ ಅಂದರೆ ಸಮುದ್ರ ಇದ್ದಂಗಿದೆ. ಹಾಗೂ ನನ್ನ ಗುರು ಹಿರಿಯರೇ ಹಾಗೂ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳು ಹಾಗೂ ಇತರರೇ, ಈ ಒಂದು ಸಮಾರಂಭ ಹೇಳಬೇಕಾದ್ರೆ ಇವತ್ತು ಗುರು ಪೂರ್ಣಿಮೆ, ಇವತ್ತು ದತ್ತಾತ್ರೇಯ ಶಿರಡಿ ಸಾಯಿಬಾಬಾ ಗುರು ರಾಘವೇಂದ್ರರ ಹುಟ್ಟಿರ್ತಕ್ಕಂಥ ದಿನದಲ್ಲಿ ಮಾನ್ಯ ಶಾಸಕರ ಒಂದು ಅಮೃತ ಹಸ್ತದಿಂದ ಈ ಒಂದು ಗುದ್ದಲಿ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ದೇವರವರಿಗೆ ಆಶೀರ್ವಾದ ಕೊಟ್ಟು ಇವತ್ತಿನ ದಿನ ಮಾಡಬೇಕಂತ ಒಂದು ಆಶೀರ್ವಾದ ಕೊಟ್ಟು ಇಡೀ ನಮ್ಮ ತಾಲೂಕಿನಲ್ಲೇ ಅತಿ ಹೆಚ್ಚಿಗೆ ಇರತಕ್ಕಂಥ ಸಮುದಾಯಕ್ಕೆ ಇದುವರೆಗೂ ಕೂಡ ನಾವೊಂದು ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅನೇಕ ದಿನಗಳಿಂದ ಅವರ ಮನಸ್ಸಿನಲ್ಲಿತ್ತು. ಎಷ್ಟೋ ನಾವು ಸ್ವಾತಂತ್ರ್ಯ ಬಂದ ಮೇಲೆ ಅದು ನಮಗೆ ಇಲ್ಲಿನ MLAಗಳು ಎಷ್ಟೋ ಜನ ನಾವು ನೋಡಿದ್ದೀವಿ, ಎಷ್ಟೋ ಜನ ಮಾಡಿದ್ದೀವಿ. ಯಾರ ಕೈಯಲ್ಲೂ ಮಾಡೋಕ್ಕಾಗಿಲ್ಲ, ಮಾಡೋ ಅವಕಾಶ ಇದ್ರೂ ಮಾಡೋಕ್ಕಾಗ್ತಾ ಇಲ್ಲ. ಕಾರಣ ಏನಪ್ಪ ಅಂದರೆ ಅವ್ರು ಯಾರ ಇದು ಅಧ್ಯಕ್ಷತೆಯಲ್ಲಿ ನಡಿಬೇಕು, ಯಾರ ಕೈಯಿಂದ ಗುದ್ದಲಿ ಪೂಜೆ ಮಾಡಬೇಕು, ಯಾರು ಒಂದು ಮುಖಂಡತ್ವ ವಹಿಸ್ತಿರ್ತಾನೆ ಆ ಕೆಲಸ ಆಗ್ಬೇಕಂತ ದೇವ್ರು ಬರ್ದಿರ್ತಾರೆ. ಆ ದೇವ್ರು ಬರ್ದಿರೋದ್ರಿಂದ ಯಾರ್ಯಾರು ಬಂದರೂ ಏನು ಮಾಡೋಕ್ಕಾಗಲ್ಲ. ಈಗ ಉದಾಹರಣೆ ಹೇಳಬೇಕಾದ್ರೆ ನಮ್ಮ ರೆವಿನ್ಯೂ ಇಲಾಖೆಯವರು ಈ ಜಾಗವನ್ನು ಗುರುತು ಮಾಡೋಕ್ಕಾಗಲಿಲ್ಲ, ಸೆಕ್ರೆಟರಿ ಅವರು ಮಾಡೋಕ್ಕಾಗಲಿಲ್ಲ, ಸರ್ವೇಯರ್ ಮಾಡೋಕ್ಕಾಗಲಿಲ್ಲ. ನಮ್ಮ ಮುಖಂಡರು, ನಮ್ಮ ದಲಿತ ಮುಖಂಡರು ಹೆಸರುಗಳಂದರೆ ಎಲ್ಲರೂ ಸೇರಿ ಅವರೆಲ್ಲ ಗುರುತು ಮಾಡಿದ್ರು. ಇಂಥ ಜಾಗದಲ್ಲಿ ನಮ್ಗೆ ಬೇಕು, ಇಂಥ ಜಾಗದಲ್ಲಿ ನ್ಯಾಷನಲ್ ಹೈವೇಗೆ ಇರಬೇಕಿದ್ದು ಜಾಗ, ಇದು ಸಮುದಾಯ ಭವನಕ್ಕೆ ಸೂಕ್ತವಾದ ಸ್ಥಳ ಅಂತ ಅವರು ಸೂಚನೆ ಮಾಡಿ ಇದೆಲ್ಲ ಪರಿಶೀಲನೆ ಮಾಡಿ ಜಾಗ ವಹಿಸ್ಕೊಟ್ಟ ಮೇಲೆ ಮಾನ್ಯ ಶಾಸಕರ ಗಮನಕ್ಕೆ ಬಂದ ಮೇಲೆ ಸಭೆಯಲ್ಲಿ ಹೇಳಿದ್ರು, ಅಂಬೇಡ್ಕರ್ ಭವನದ ಒಂದು ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯಲ್ಲಿ ಚರಿತ್ರೆಯಲ್ಲಿ ಏನಾದರೂ ಒಂದು ಗೊತ್ತಿರೋ ಕೆಲಸಗಳು ಮಾಡಬೇಕು ಅಂತ. ಈಗ ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮ CM ಯಾರಪ್ಪ ಅಂದರೆ ನಮ್ಮ ಹತ್ತಿರದ ಬೇತ್ಮಂಗಲದಲ್ಲಿರ್ತಕ್ಕಂಥ ಚಂಗಲಾರೆಡ್ಡಿ ಅವರು. ಅದು ಇತಿಹಾಸ ನಿರ್ಮಾಣ. ಅದು ವಿಧಾನಸೌಧ ಯಾರಪ್ಪ ಕಟ್ಟಿದ್ದಾರೆ ಅಂದರೆ ಅದು ಒಂದು ಇತಿಹಾಸ. ಕೆಂಗಲ್ ಹನುಮಂತಯ್ಯ ಅಂತ ಹೇಳ್ಬೋದು, ಅದು ಇತಿಹಾಸ. ಈಗ ನಮ್ಮ ಇವ್ರು ಹೇಳಿದ್ರು ಮುಳಬಾಗಿಲಲ್ಲಿ ಇತಿಹಾಸ ಏನಪ್ಪ ಅಂದರೆ ಎಲ್ಲ ಸಮುದಾಯಗಳಿಗೂ ಕೂಡ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂದರೆ ಇತಿಹಾಸ. ಆಮೇಲೆ ಎರಡನೇದಾಗ ಅತಿ ದೊಡ್ಡ ಒಂದು ಇತಿಹಾಸ ಏನಪ್ಪ ಅಂದರೆ ಟೊಮೊಟೊ ಮಾರ್ಕೆಟ್ ಇದ್ದ ಜಾಗವನ್ನು ಅಂಬೇಡ್ಕರ್ ಸರ್ಕಲ್ ಆಗಿ ಮಾಡಿಕೊಟ್ಟಿರೋದು ಒಂದು ಇತಿಹಾಸ. ನಾವು ಒಬ್ಬ ಜನಪ್ರತಿನಿಧಿಯಾಗಿ, ಒಬ್ಬ ಶಾಸಕರಾಗಿ, ಸಚಿವರಾಗಿ ಮನೆ ಮನೆಗೆ ಹೋಗಿ ದೀಪ ಬೆಳಗಿಸೋಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಅಂದರೆ ಅವಕಾಶ ಸಿಕ್ಕಿದ ಮೇಲೆ ಅದನ್ನು ಉಪಯೋಗಿಸ್ಕೊಂಡು ಜ್ಞಾನೋದಯ ಮಾಡಿಕೊಂಡು ಏನು ಮಾಡಿದ್ರೆ ಸಮುದಾಯ ಚರಿತ್ರೆಯಲ್ಲಿ ಉಳಿತದೆ, ಹೆಸರು ಯಾವ ಥರ ಚರಿತ್ರೆ ನಮ್ಮನ್ನು ಹೆಸರು ಹೇಳ್ಕೊಳ್ತದೆ ಅಂತ ಆಲೋಚನೆ ಮಾಡಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರು ಇದಕ್ಕೆ ಏನು ಬೇಕೋ ತಯಾರಿ ಎಲ್ಲ ಮಾಡಿಕೊಂಡು, ಒಂದು ಕಡೆ ನೋಡಿದ್ರೆ ಸರ್ಕಾರ ಇಲ್ಲ, ಇನ್ನೊಂದು ಕಡೆ ನೋಡಿದ್ರೆ ಅನುದಾನ ಇಲ್ಲ. ಅವರ ಒಂದು ಶಕ್ತಿ ಏನಪ್ಪ ಅಂದರೆ ಮೈಕ್ ಎತ್ಕೊಂಡ್ಬಿಟ್ರೆ ವಿಧಾನಸೌಧದಲ್ಲಿ ವಿರೋಧನೂ ಇಲ್ಲ, ಪರೋಧನೂ ಇಲ್ಲ, ಎಲ್ಲ ಅವ್ರ ಕಡೆ ನೋಡ್ತಾರೆ. ಕಾರಣ ಏನಪ್ಪ ಅಂದರೆ ಆ ಟ್ಯಾಲೆಂಟ್ ಇದೆ, ಆ ಶಕ್ತಿ ಇದೆ. ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಮೀಸಲು ಕ್ಷೇತ್ರದ ಶಾಸಕರು ಅಂದರೆ ಎಲ್ಲಿ ನಮ್ಮ ಮೇಲೆ ಬೀಳ್ಬಿಡ್ತಾರಪ್ಪ, ಅದನ್ನೇನಿದ್ರು ಅನುದಾನ ಅಲ್ಲಿ ತಲ್ಬಿಡೋಣ ಅಂತ ಹೇಳ್ಬಿಟ್ಟು ಆ ಥರ ಮೂಮೆಂಟು. ಇಲ್ಲ ಅಂದರೆ ಯಾವ ತಾಲೂಕಿನಲ್ಲಿನೂ ಕೂಡ ಇಷ್ಟು ಅನುದಾನ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ. ಅದರಿಂದ ಆ ಕೆಪಾಸಿಟಿ, ಆ ಧೈರ್ಯ ಇದ್ದು ನಮ್ಮ ಈ ಜನಗಳ ಸಮುದಾಯಕ್ಕಾಗಿ ಸುಮಾರು ಕೋಟಿಗಳು ತಂದು ಇವತ್ತು ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ. ಅಂಥ ಮಹನೀಯರನ್ನು ಈ ಚರಿತ್ರೆಯಲ್ಲಿ ಉಳಿಬೇಕು. ಅಂಥ ಮಹನೀಯರ ಹೆಸರು ಚರಿತ್ರೆಯಲ್ಲಿ ಇರ್ತದೆ. ಜನ ಇರೋವರೆಗೂ ಇದನ್ನು ಹೇಳ್ಕೊಳ್ತಾರೆ. ಯಾವ ಥರ ಹೇಳ್ಕೊಳ್ತಾರೆ? ಒಂದು ಕಾರ್ಯ ಆಗ್ಬೋದು, ಒಂದು ಫಂಕ್ಷನ್ ಸಮಾರಂಭಗಳಾಗ್ಬೋದು. ಏನಪ್ಪ ಅಂದರೆ ಸಮೃದ್ಧಿ ಮಂಜಣ್ಣ ಅವರು ಶಾಸಕರಾಗಿದ್ದರು, ರಿಸರ್ವೇಷನಲ್ಲಿ ಗೆದ್ದಿದ್ರು. ಅವರು ಸರ್ಕಾರ ಇಲ್ಲದೇ ಇದ್ರೂ ಕೂಡ ಸರ್ಕಾರದಲ್ಲಿ ಓಡಾಡಿ ಕೋಟ್ಯಾಂತರ ರೂಪಾಯಿ ತಂದು ಇಲ್ಲಿ ಸುರಿದು ಇಂಥ ಭವ್ಯ ಬಂಗಲೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಂತ ಚರಿತ್ರೆ ಹೇಳ್ಕೋಬೇಕು. ಅದಾದಮೇಲೆ ಇದು ಕಾರ್ಯಕ್ರಮ ಮುಗಿದ ಮೇಲೆ ಅಂಬೇಡ್ಕರ್ ಸರ್ಕಲ್ ಅಂತಿದೆ. ಮೊದಲೇ ಹೇಳಿದ್ನಲ್ಲಪ್ಪ, ಟೊಮೊಟೊ ಸರ್ಕಲ್ ಅಂತಿದ್ದು ಅಂಬೇಡ್ಕರ್ ಸರ್ಕಲ್. ಒಳ್ಳೆ ಹೆಸರು ಬಂದ್ಬಿಟ್ಟು ಅಲ್ಲಿ ನಾನು ಸುಮಾರು ಜನ ಲೀಡರ್ಸ್ ನೋಡಿದ್ದೀನಿ. ಸುಮಾರು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಯಾರೇ ಮುಳಬಾಗಿಲು ಬಂದರೂ ಕೂಡ ನಮ್ಮ ಆಲಂಗೂರು ಶ್ರೀರಣ್ಣವ್ರು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಯಾರೇ ಬರಲಿ ಮುಳಬಾಗಿಲಿಗೆ ಅಲ್ಲಿ ಹೂನಾರ ಆಗ್ಬಿಟ್ಟು ಅಂಬೇಡ್ಕರ್ ನಮಸ್ಕಾರ ಆಗ್ಬಿಟ್ಟು ಒಂದು
ದೇವಸ್ಥಾನದಲ್ಲಿ ಹೆಬ್ಬಾಗಿಲಿದ್ದಂಗೆ ಆ ಅಂಬೇಡ್ಕರ್ ಟ್ಯಾಚು ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ನಾನು ನೋಡ್ತಾ ಇದ್ದೆ, ಬಿಸಿಲಿದ್ರು ಕೂಡ ಪಾಪ ಅದು ಬಿಸಿಲಿನಲ್ಲಿ ಶೂ ಹಾಕ್ಕೊಂಡು ಚಪ್ಪಲಿ ಹಾಕ್ಕೊಂಡು ಟ್ಯಾಚ್ ಹತ್ರ ಹೋಗೋಕ್ಕಾಗಲ್ಲ, ಚಪ್ಪಲಿ ಬಿಟ್ಬಿಟ್ಟು ಅಲ್ಲಿ ಹೋದ್ರೆ ಪಾಪ ಕಾಲುಗಳೆಲ್ಲ ಮೇಲೆ ಎತ್ತವ್ರು. ಏನು ಹಿಂಗೆ ಎತ್ತಾರೆ ಪಾಪ, ಯಾಕೆ ಹಿಂಗೆ ನೋಡಿದ್ರೆ ಅದನ್ನ ಮುಟ್ಟಿದ್ರೆ ಏನು ಇಬ್ಬರಿತ ಬಿಸಿ ಶೆಕೆ, ಓ ಇದು ನಿಜನಪ್ಪ ಅಂತ ಹೇಳ್ಬಿಟ್ಟು ಅದು ಗಮನದಲ್ಲಿತ್ತು. ಆಮೇಲೆ ನಮ್ಮ ಜನಪ್ರಿಯ ಶಾಸಕ ದೊಡ್ಡ ಒಂದು ಹೂನಾರ ಮಾಡಿಸಿ ಕ್ರೈನ್ ಮುಖಾಂತರ ಎತ್ಕೊಂಡು ಅಲ್ಲಿ ಬಂದಲ್ಲಿ ನಿಂತ್ಕೊಂಡಿದ್ರೆ ಮಳೆ ಬಂದ್ಬಿಡ್ತು. ಆ ಕಡೆ ಜನ ಎಲ್ಲ ಚಲ್ಲಾಪಿಲಿ ಆದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಳೆ ಬೀಳ್ತಾ ಇದೆ, ಗಾಳಿ, ಇದನ್ನ ಏನಾದರೂ ಮಾಡ್ಬೇಕಂತ ಹೇಳ್ಬಿಟ್ಟು ಆವಾಗಲೇ ಅವ್ರಿಗೆ ಮನಸ್ಸಿನಲ್ಲಿ ಬಂದ್ಬಿಟ್ಟಿತ್ತು. ನಾನು ಹೇಳೋದು, ನಮ್ಮ ವಿಜಯ್ ಹೇಳೋದು, ನಮ್ಮ ಕುಮಾರಸ್ವಾಮಿ ಹೇಳೋದಲ್ಲ, ಅವರೇನು ಅಷ್ಟೊಂದು ಇದೆಯಲ್ಲ. ಶಾಸಕರ ಪ್ರಥಮ ಬಾರಿಗೆ ಶಾಸಕರಾಗಿ ವಿಧಾನಸೌಧದಲ್ಲಿ ಮೈಕೆಸ್ಕೊಂಡ್ರೆ ಇಡೀ ಸ್ಟೇಟ್ ಎಲ್ಲ ನೋಡ್ತಾ ಇರ್ತದೆ. ಅವ್ರಿಗೆ ಆವಾಗೇ ಮೈಂಡಿಗೆ ಬಂದ್ಬಿಟ್ಟು ಇದಕ್ಕೇನಾದರೂ ಒಂದು ರೂಪರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಆ ರೂಪರೇಷನಾಗಿ ಅದು ರೂಪರೇಷನೇ ಬದಲಾವಣೆ ಆಗುತ್ತೆ, ನಕ್ಷೆನೇ ಬದಲಾವಣೆ ಆಗುತ್ತೆ. ಅಲ್ಲಿ ಯಾವ ಥರ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಅವರ ಒಂದು ದರ್ಶನ ಮಾಡೋದಕ್ಕೆ ಈಸಿಯಾಗಿ ಹೋಗಬೇಕು, ಅಲ್ಲಿ ಸೇಫ್ಟಿ ಇರಬೇಕು, ಗಾಳಿ ಮಳೆ ಪಕ್ಷಿಗಳು ಅದ್ರ ಮೇಲೆ ಕುಳಿದಿರೋ ಯಾವ ಥರ ನಾವು ಮಾಡ್ಬೇಕಂತ ಹೇಳ್ಬಿಟ್ಟು ಜ್ಞಾನೋದಯವಾಗಿ ಅವ್ರು ಪ್ಲಾನ್ ಮಾಡಿಕೊಂಡು ನಕ್ಷೆ ಮಾಡಿಕೊಂಡು ಈಗ ಅದನ್ನು ರೂಪರೇಷನ್ ಮಾಡಿದ್ದಾರೆ. ಇದು ಎಲ್ಲ ಕೂಡ ಚರಿತ್ರೆನೇ, ಎಲ್ಲ ಚರಿತ್ರೆಯಲ್ಲಿರುವ ಹೆಸರುಗಳನ್ನು ಜನ ಆರಿಸಿ ಗೆಲ್ಲಿಸಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಏನೇ ಒಂದು ನಾವೇನು ಮಾಡಿದ್ರು ಇರೋಕ್ಕಾಗಲ್ಲ. ಒಂದು ರೋಡ್ ಹಾಕ್ತೀವಿ, ಇನ್ನು 4 ವರ್ಷ 3 ವರ್ಷ ಆದರೆ ಇನ್ನೊಬ್ರು ಬಂದು ಆ ರೋಡ್ ಆಗಲೇಬೇಕು. ಕಾರಣ ಏನಪ್ಪ ಅಂದರೆ ವಾಹನಗಳು ಹೋಗ್ತವೆ, ಏನೋ ಒಂದು ಆಗ್ತದೆ, ಡ್ಯಾಮೇಜ್ ಆಗುತ್ತೆ. ಚರಿತ್ರೆ ಇರ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ರೆ ಚರಿತ್ರೆ ಇರುವವರೆಗೂ, ಮಾನವ ಕುಲ ಇರೋವರೆಗೂ ಇದು ಶಾಶ್ವತ ಅಂತ ಹೇಳ್ತೀವಿ. ಕಾರಣ ಏನಪ್ಪ ಅಂದರೆ ಸೂರ್ಯ ಚಂದ್ರ ಇರೋವರೆಗೂ ಅಂಬೇಡ್ಕರ್ ಒಂದು ಹೆಸರು ಯಾವ ಥರ ಶಾಶ್ವತವಾಗಿರ್ತದೋ, ಇಂಥ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮುದ್ರಗಿ ಮಂಜಣ್ಣ ಅವ್ರ ಹೆಸರು ಕೂಡ ಶಾಶ್ವತವಾಗಿರ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮಾತಾಡೋಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು